ಎಲ್ಲರಿಗೂ ನಮಸ್ತೆ, ಹರಿ ಓಂ. ನನ್ನ ಹೆಸರು ಕೋಟೇಶ್ ಅಂತ. ನನ್ನ ಹುಟ್ಟೂರು ಬಂದುಬಿಟ್ಟು ದಾವಣಗೆರೆ. ನಾನು ಪ್ರಾಪರಾಗಿ ಈಗ ಕರೆಂಟ್ಲಿ ಪ್ರೆಸೆಂಟ್ ಇರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರಲ್ಲಿ ನಾನು ಸಪೋರ್ಟ್ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ವೀಡಿಯೋ ಮಾಡೋಕ್ಕೆ ಮೂಲ ಉದ್ದೇಶ ಏನಂತ ಹೇಳಿದರೆ, ಪಾಸ್ಟ್ 9 ಡೇಸಿಂದ ನಾನು ಯೋಗ ಸೆಕ್ಷನ್ನ ಅಟೆಂಡ್ ಮಾಡ್ತಾಯಿದ್ದೀನಿ. ನಿತಿನ್ ಅನ್ನೋರು ಫ್ರೀ ಯೋಗ ಸೆಕ್ಷನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಈ ಮಾಹಿತಿ ನನಗೆ ಹೇಗೆ ದೊರೀತು ಅಂತ ಹೇಳಿದರೆ, ಸೊ ನಾನು PUCನ ದಾವಣಗೆರೆಗೆ ಓದಬೇಕಾದ್ರೆ ನನ್ನ ಕನ್ನಡ ಲೆಕ್ಚರ್ ಇದ್ದರು ಮಂಜುನಾಥ್ ಅಂತ. ಅವರು ನಿತಿನ್ನ 45 ಸೆಕೆಂಡ್ಸ್ ಯೋಗ ಏನು ಮಾಡ್ತಾರೆ, ಸೊ ಅದನ್ನು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರು. ಓಕೆ, ನಾನು ಈ ಥರ ನೋಡಿದೆ ಅವ್ರ ವೀಡಿಯೋ, ಈ ಥರ ಯಾಕೆ ಸಾಧನೆ ಮಾಡಿದ್ದಾರೆ ಏನು ಅಂತ ನನಗೆ ಇಂಟ್ರೆಸ್ಟ್ ಬಂತು. ಯೋಗ ಅಂತ ಮುಂಚೆನೇ ಇಂಟ್ರೆಸ್ಟ್ ಇತ್ತು, ಸೊ ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಸ್ವಲ್ಪನೇ ಮಾಡ್ತಾಯಿದ್ವಿ, ಅಲ್ಲಿ ಇಲ್ಲಿ ವೀಡಿಯೋಸ್ ನೋಡ್ತಾಯಿದ್ವಿ, ಕೇಳ್ತಾಯಿದ್ವಿ. ಬಟ್ ಒಂದು ದಿವಸ ಸರ್ರು ಸ್ಟೇಟಸಿಗೆ ಹಾಕಿದ್ರು ವಾಟ್ಸಪ್ಪಲ್ಲಿ, ಹೇಗಪ್ಪ ಅಂತ ಹೇಳಿದ್ರೆ, ಸೊ ಫ್ರೀ ಯೋಗ ಸೆಕ್ಷನ್ ಕಂಡಕ್ಟ್ ಮಾಡ್ತಾರೆ, ಯಾವುದೇ ಥರ ಅಂತ ಅಮೌಂಟ್ ಏನು ತೊಗೊಳಲ್ಲ ಏನು ಅಂತ. ಸೊ ಫ್ರೀಯಾಗಿ ಹೇಳ್ಕೊಡ್ತಿದ್ರಲ್ಲಿ ನಾವು ಯಾಕೆ ಜ್ಞಾನ ಸಂಪಾದನೆ ಮಾಡ್ಕೋಬೋದು, ನಮ್ಮ ನಾಲೆಜ್ ಯಾಕೆ ಇಂಪ್ರೂವ್ ಮಾಡ್ಕೋಬೋದು ಅಂತ ನಾನು ಆ ಗೂಗಲ್ ಫಾರ್ಮ್ನ ಲಿಂಕ್ನ ಕ್ಲಿಕ್ ಮಾಡಿ ನಾನು ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿ ಹಾಕಿದ್ದೆ. ಸೊ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಯಿತು. ನಿತಿನ್ ಅವರು ವಾಟ್ಸಪ್ ಗ್ರೂಪು, ಅವರೇ ನಮ್ಮ ಯೋಗ ಮಾಸ್ಟರ್. ನಿತಿನ್, ನಿಮಗೆ ನಮಸ್ಕಾರ. ಸೊ ಏನಂತ ಹೇಳಿದರೆ, ಸೊ ಮಾರ್ನಿಂಗ್ ನಾವು 5:30ಇಂದ 6:30 7 ಗಂಟೆ ತನಕ ಕ್ಲಾಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಎವ್ರಿ ಮಾರ್ನಿಂಗ್ ಕಂಡಕ್ಟ್ ಮಾಡ್ತಾರೆ, ಒಂದು ದಿವಸನೂ ಮಿಸ್ ಇಲ್ಲ. ಪಾಸ್ಟ್ 9 ಡೇಸಿಂದನೂ ಮಾಡ್ತಾಯಿದ್ದೀವಿ. ಸೊ ಯೋಗ ಅಂದರೆ ಏನು, ಯೋಗದ ಮಹತ್ವ ಅಂದರೆ ಏನು, ಯೋಗ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನು ನಮ್ಮ ಹೃದಯದ ಭಾಷೆ ಅಂತ ಹೇಳಿದರೆ ಮಾತೃಭಾಷೆಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದು ಮನ ಮುಟ್ಟುವಂತೆ ತಿಳಿಸ್ಕೊಡ್ತಾ ಇದ್ದಾರೆ. ನನಗೆ ನಿತಿನಲ್ಲಿ ಏನು ಇಷ್ಟ ಆಯಿತು ಅಂತ ಹೇಳಿದರೆ, ಅವರ ಸರಳತೆ ಮತ್ತು ವಿನಯತೆ. ಅವರು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇರ್ಬೋದು. ಮತ್ತು ನಾವು ದಿನ ಮಾರ್ನಿಂಗು ವೀಡಿಯೋಸ್ ಆನ್ ಮಾಡೇ ಮಾಡ್ತಾಯಿದ್ದೀವಿ ಯೋಗನ. ಏನಕ್ಕಪ್ಪ ಅಂತೇಳಿದರೆ, ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ, ನಾವು ಹೇಗೆ ಮಾಡ್ತಾಯಿದ್ದೀವಿ, ನಾವು ತಪ್ಪು ಮಾಡ್ತಿದ್ದೀವೋ ಸರಿ ಮಾಡ್ತಿದ್ದೀವೋ ಇಲ್ವೋ ಅಂತ ಅವ್ರು ಚೆಕ್ ಮಾಡ್ತಾರೆ. ಏನಾದ್ರು ತಪ್ಪು ಮಾಡಿದರೆ ಅಲ್ಲೇ ನಮಗೆ ಸರಿಪಡಿಸಿ, ಈಗಲ್ಲ ಈಗ ಮಾಡಬೇಕು ಅಂತ ಅವ್ರ ಮಾರ್ಗದರ್ಶನ ನೀಡಿಬಿಟ್ಟು ನಮಗೆ ಯೋಗನ ಕಲಿಸ್ತಾ ಇದ್ದಾರೆ. ಸೊ ಹೀಗೆ ನಿಮ್ಮ ಹೆಚ್ಚೆಚ್ಚು ಜ್ಞಾನವನ್ನು ಹಂಚಿಕೊಳ್ಳಿ. ಸೊ ಹೀಗೆ ನಿಮಗೆ 4 ಜನಕ್ಕೆ ಒಳ್ಳೇದು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಭಕ್ತಿ ಯೋಗದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಭಕ್ತಿ ಯೋಗದ ಬಗ್ಗೆ ಸೊ ನಾವು ಮಾರ್ನಿಂಗ್ ಆಫೀಸಿಗೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಪೂಜೆ ಮಾಡಿಬಿಟ್ಟು ಇವಾಗ ಒಂದು ಸರಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಸೊ ನಮಗೆ ಅಷ್ಟು ಭಕ್ತಿ ಯೋಗದ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇದರಲ್ಲಿ ಭಕ್ತಿ ಯೋಗದ ಬಗ್ಗೆ 20 ಶ್ಲೋಕಗಳಿವೆ. ಸೊ 12ನೇ ಶ್ಲೋಕದಿಂದ ಇನ್ನೂ ಇಂಪಾರ್ಟೆಂಟು, ಹೀಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ನಿತಿನ್ ಅವರು ಚೆನ್ನಾಗೇ ತಿಳಿಸ್ಕೊಟ್ಟಿದ್ದಾರೆ. ಸೊ ದೇವರಂದರೆ ಅವರು, ದೇವರು ಎಲ್ಲಿರ್ತಾನೆ, ಸೊ ದೇವರನ್ನು ಹೇಗೆ ಕಾಣಬೇಕು, ಪ್ರತಿಯೊಂದು ಕೆಲಸದಲ್ಲಿ ದೇವರನ್ನು ಸ್ಮರಿಸಬೇಕು, ತಂದೆ ತಾಯಿಗಳೇ ದೇವರು ಅಂತ ನಮಗೆ ನಿತಿನ್ ಅವರು ದಿನ ಗೈಡನ್ನು ಮಾಡ್ತಾರೆ. ಸೊ ಮತ್ತು ಇಷ್ಟ ದೇವತೆ ಯಾರು, ನಾವು ಏನು ಕೆಲಸ ಮಾಡಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಭಕ್ತಿಯೋಗದ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಸೊ ಇನ್ನೂ ಕಲಿಬೇಕು ಅಂತ ಆಸಕ್ತಿ ಹೆಚ್ಚಾಗ್ತಾ ಇದೆ. ಸೊ ಈ ಕ್ಲಾಸ್ ಬಂದುಬಿಟ್ಟು ಹೀಗೆ ಮೂಡ್ ಬರ್ತಾ ಇದೆ. ಸೊ ನಿತಿನ್, ನಮಗೆ ನನ್ನ ಕಡೆಯಿಂದ ಋತುರೂಪವಾದ ಕಮಲನಯನಿಂದ ನಿಮಗೆ ಹೃತ್ಪಾದಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೀಗೆ ನಿಮ್ಮ ಜ್ಞಾನವನ್ನು ಹೆಚ್ಚೆಚ್ಚು ಹಂಚಿಕೊಳ್ಳಿ. ನಿಮಗೆ ದೇವರು ಆಯಸ್ಸು, ಅಭಿವೃದ್ಧಿ ಮತ್ತು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ವಿನಂತಿಸಿಕೊಳ್ಳುತ್ತೀನಿ. ಥ್ಯಾಂಕ್ ಯು ನಿತಿನ್.